ಹೇಳ್ದಂಗೆ ಈ ದಿವ್ಸಕ್ಕೆ ಈ ಬಜಾರು ಇವತ್ತೇ ಮನೆ ಹಂಗ ಅನ್ನಿಸ್ತೈತೆ ಅನ್ನಲ್ಲ, ಅದನ್ನ ದಿಟ ಮಾಡುಮ. ನಾವೆಲ್ಲರೂ ಸೇರಿ ನಮ್ಮ ಮನೆನ ಸ್ವಚ್ಛವಾಗಿ ಮಾಡಿಕೊಳ್ಳುಮ, ಏನಂತೀರಾ? ತಂಗ್ಯವ, ನಾವು ಕ್ಲೀನ್ ಮಾಡ್ಬೇಕಾ? ಇನ್ಯಾರು ಮಾಡ್ತಾರೆ ಅಣ್ಣಯ್ಯ? ಅಜ್ಜಿ ಪಾಪ, ಅವಳು ಏಟ್ ಕೆಲ್ಸ ಅಂತ ಮಾಡಕ್ಕಾಗುತ್ತೆ. ಅದಕ್ಕೆ ನಾವೆಲ್ಲರೂ ಇರೋ ಜಾಗ ನಾವೆಲ್ಲರೂ ಸೇರ್ಕೊಂಡು ಈ ಜಾಗನ ಕ್ಲೀನ್ ಮಾಡಿದ್ರೆ ನಮ್ಮ ಮನ್ಸು ಕ್ಲೀನ್ ಆಗಿರುತ್ತೆ. ಬನ್ನಿ ಎಲ್ರು ಶುರು ಮಾಡಿ. ನನ್ನ ಮೊಮ್ಮಗಳು ಮನೆ ಕ್ಲೀನ್ ಮಾಡಿ ಅನ್ನೋದಕ್ಕಿಂತ ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾಳಲ್ಲ, ಅದೇ ನನಗೆ ಖುಷಿ. ಸರಿ ಸರಿ ಶುರು ಮಾಡಿ. ಏನ್ ಮಾಡ್ಬೇಕು ಅಜ್ಜಿ ತಗ, ನೀನೆಲ್ಲಾನು ಕ್ಲೀನ್ ಮಾಡು. ಏನ್ ಧೂಳ್ ಮಾಡ್ಬೇಕು, ಧೂಳಿಬೇಕು. ಕೆಲಸ ಮಾಡು. ಅಣ್ಣಯ್ಯ, ಏನ್ ಹಿಂಗ್ ಸುಮ್ಕೆ ಕುಂತ್ಕೊಂಡ್ಬಿಟ್ರಿ? ಹಿಂಗೆಲ್ಲ ನೋಡ್ಕೊಂಡು ನಿಂತ್ಕೊಳ್ಳಂಗಿಲ್ಲ. ಎಲ್ಲಿ ಬಿರ್ಬಿರ್ನೆ ಕೆಲ್ಸ ಮುಗಿಸಿ. ನಾನಲ್ಲ ಕಣವ, ಇಲ್ಲಿ ಕೊರಕೆ ಹೊಡಿತಾವನೆ ಇವನು. ಅಪ್ಪ ಗೊರಕೆ ಹೊಡಿತಿಲ್ಲಪ್ಪ, ಪ್ರಜ್ಞೆ ತಪ್ಪೋಗಿದೆ. ಅಯ್ಯೋ, ನಮ್ಮ ಹುಡುಗರು ಅವಾಗ ಹೇಳೋರು ಗಾಂಧಿ ಜಯಂತಿಗೆ ಜೈಲಲ್ಲಿ ಕೈದಿಗಳ ಕೈಯಲ್ಲಿ ಕೆಲಸ ಮಾಡಿಸ್ತಾರೆ ಅಂತ. ನಾನು ಯಾವುದೇ ಕಾರಣಕ್ಕೂ ಪೊಲೀಸವ್ರ ಕೈಯಲ್ಲಿ ತಗ್ಲಾಕೊಂಬಾರ್ದು ಅಂತ ಕದ್ದು ಮುಚ್ಚಿ ಓಡಾಡ್ತಾ ಇದ್ದೆ. ಈಗ ನಿನ್ನ ತಂಗಿ ಕೈಯಲ್ಲಿ ತಗ್ಲಾಕೊಂಬಿಟ್ಟೆ. ಇವಾಗ ಅನ್ನಿಸ್ತಾ ಇದೆ ಮನೆಗೂ ಜೈಲ್ಗೂ ಏನೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ನನ್ನ ಕತೆ ಹೇಳು, ಜೈಲಲ್ಲೂ ಮಾಡಬೇಕು, ಇಲ್ಲೂ ಮಾಡಬೇಕು. ಸರಿ ಸರಿ ಶುರು ಮಾಡಿ. ನಿಮ್ ಚಪ್ಲಿನ ತಕೊಂಡೋಗಿ ಆಚೆ ಬಿಡಿ. ಇನ್ಮ್ಯಾಕೆ ಚಪ್ಲಿ ಹಳೆ ಐಟಮ್ ಯಾವ್ದು ಮನೆಯೊಳಗೆ ಬರಂಗಿಲ್ಲ. ಸರಿಯಾಗಿ ಹೇಳಿದೆ ನೀನು. ಬೇಬಿ ಬಂತ? ಆನ್ ದ ವೇ ಅಮ್ಮಮ್ಮ. ಇನ್ನು ಕಮ್ಲಿ ಏನೋ ಫುಡ್ ಆನ್ಲೈನ್ ಆರ್ಡರ್ ಮಾಡ್ಕೊಂಡಂಗವ್ರೆ, ಹೊಸಿ ವಿಚಾರಿಸ್ಕ. ಹಂಗ ನಾನ್ ನೋಡ್ಕೋತೀನಿ ಬಿಡು. ಥ್ಯಾಂಕ್ ಯು. ಬೇಬಿ ನಮಗೆ ಕರ್ಕೊಳಕ್ ಆಗ್ತಿಲ್ಲ. ಸೊ ಬಾ ಫುಲ್ ಪ್ಯಾಕಿಂಗ್ ಮಾಡೋಣ. ಬನ್ನಿ. ನಿಂತ್ಕೊಳ್ರೆ ಸೋಮ್ಲಿಂಗ ಇಡ್ಕೊ. ಇದೇನ್ ಮನೆನಾ ಇಲ್ಲ ಕಂಪ್ನಿನಾ? ಆರ್ಡರ್ ಮಾಡ್ಕೊಂಡು ತಿಂತಿದ್ದೀರಾ? ಅಯ್ಯೋ ದೇವ್ರಾಣೆ, ನಾನು ಇನ್ನು ಏನು ತಿಂದಿಲ್ಲಮ್ಮ. ನೀನ್ ಸ್ವಲ್ಪ ಕೃಪೆ ತೋರಿಸಿದ್ರೆ. ತೋರಿಸ್ತೀನಿ. ಲೇ, ಏನೇ ಹೇಳಿದ್ದೆ ನಿಂಗೆ? ನಾನ್ ಕೊಟ್ಟಿರೋ ಶಿಕ್ಷಣ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಹರಾಜ್ ಆಗ್ತಿದ್ಯಾ? ಹೋಗ್ರೆ ಬಿತ್ಕೊಳ್ಳಿ. ಅಮ್ಮ ತಾಯಿ, ಹೊಟ್ಟೆ ಒಳಗೆ ಮದ್ದಿನ ಪುಡಿ ಹಾಕಿ ಕಡ್ಡಿ ಗೀರಿ ಬೆಂಕಿ ಹಚ್ಚಿದಂಗ ಆಗ್ತಾ ಇದೆ. ಒಂದ್ ಸ್ವಲ್ಪ ಕೊಟ್ಬಿಡೆ ತಾಯಿ, ತಿನ್ಬಿಡ್ತೀನಿ. ಕೊಡ್ತೀಯೋ ಇಲ್ವೋ? ಕೊಡ್ತೀನಿ. ಸೋಮ್ಲಿಂಗ, ಥ್ಯಾಂಕ್ ಯು. ಆಹಾ, ಅಯ್ಯೋ
ಸಾಂಗಿಂಗ ಸೂಪರು. ಹಿಂಗ್ ಯೋಚನೆ ಮಾಡಿದ್ರೆ ಕೇಳಲ್ಲ ಕಣವಿ. ಕಣ್ಣು ಮುಚ್ಕೊಂಡು ಡೀಪಾಗಿ ಯೋಚನೆ ಮಾಡು. ಡೀಲ್ಗೆ ಅಂತ ಬಂದವಳು ಸುಮ್ನೆ ಡೀಲ್ ಮಾಡ್ಕೊಂಡಿರ್ಬೇಕು ತಾನೆ. ಆ ಮೇಷ್ಟ್ರ ಬಲೆಗೆ ಯಾಕೆ ಬಿದ್ದೆ? ಬೇಡ ಅಂಬಿ, ನಿನ್ ಕ್ಯಾರೆಕ್ಟರ್ಗೂ ಇದಕ್ಕೂ ಸೆಟ್ ಆಗಲ್ಲ ನೋಡು. ಲೈ, ನಿನ್ ಜೊತೆ ಸೇರ್ಕೊಂಡು ನಾನು ಹೆಂಗಾಡ್ತೀನಿ ನೋಡು. ಸುಮ್ನೆ ಹೋಗ. ರಿಸಿ ಸರ ಮಾಡೋರೆ. ಸರಿ ಕಣವ, ನೀನು ಅವ್ರ ತಾವು ಮಾತಾಡ್ಕೊ, ನಾನು ಡಿಸ್ಟರ್ಬ್ ಮಾಡಕ್ಕಿಲ್ಲ, ನಾನು ಹೋಯ್ತೀನಿ. ಹಲೋ ಕಮಲಿ ಅವರೇ. ಬೇಬಿ ಕಾಮ್ ಡೌನ್ ಬೇಬಿ ಪ್ಲೀಸ್. ಅಲ್ಲ, ನೀನ್ ಯಾಕೆ ಕಳ್ತಿದ್ಯಾ ಹೇಳು? ಈ ಫ್ರಸ್ಟ್ರೇಷನ್ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ಅಮ್ಮಮ್ಮ. ಕುಕ್ಕೆ ಹಿಡಿದು ಹಿಸುಕ್ದಂಗ ಆಗ್ತಿದೆ. ಈ ಅಂಬಿ ತಾನೇ ಕಮ್ಲಿ ಅಂತ ನನ್ನ ತಲೆ ಮೇಲೆ ಕೂತಿದ್ದಾಳೆ. ಆ ರಿಷಿ ಅವಳೇ ಕಮ್ಲಿ ಅಂತ ಅನ್ಕೊಂಡು ಅವಳಿಗೋಸ್ಕರ ಏನೆಲ್ಲ ಮಾಡ್ತಿದ್ದಾನೆ. ಈಗ ನೋಡಿ, ಫೋನ್ ಅಂತೆ. ಅಂಬಿ ಮನೆ ಬಿಟ್ಟು ಹೋದ್ರು ಅವನ್ ನನ್ನನ್ನೇ ಬೈತಾನೆ ಅಮ್ಮಮ್ಮ. ನಾನು ಏನ್ ಮಾಡ್ಲಿ? ಸೋ ಹೆಲ್ಪ್ಲೆಸ್ ಅಮ್ಮಮ್ಮ. ಬೇಬಿ ಸಮಾಧಾನ ಮಾಡ್ಕೋ ಪ್ಲೀಸ್. ಬೇಬಿ, ಅವನನ್ನ ನೀನು ಹೊಲಿಸ್ಕೊಳ್ಳೋದಕ್ಕೆ ಒಂದು ಐಡಿಯಾ ಇದೆ. ನಾಳೆ ಏನು ಹೇಳು? ಪ್ರೇಮಿಗಳ ದಿನಾಚರಣೆ. ನೀನು ಹೋಗಿ ರಿಷಿಗೆ ಪ್ರಪೋಸ್ ಮಾಡು. ಆ ಅಂಬಿ ಅವನ ಹತ್ರ ಸುಳಿಲೂಬಾರ್ದು. ಆ ರೀತಿ ನೀನು ನೋಡ್ಕೋ. ಆದ್ರೆ ರಿಷಿ ಹೇಗ್ ಒಪ್ತಾನೆ ಅಮ್ಮಮ್ಮ? ಅದು ನಿನ್ ಕೈಯಲ್ಲಿದೆ ಬೇಬಿ. ನೀನ್ ಮನ್ಸ್ ಮಾಡಿದ್ರೆ ಎಲ್ಲವೂ ಆಗುತ್ತೆ. ಓಕೆ? ಹಲೋ ಕಮಲಿ ಅವರೇ. ಇನ್ಮೇಲೆ ನಿಮ್ಗೆ ಅನ್ನಿಸ್ದಾಗೆಲ್ಲ ಫೋನ್ ಮಾಡ್ಬೋದು. ಫೋನ್ ಇಷ್ಟ ಆಯ್ತಾ? ಹ್ಞೂ, ನಾನೇ ದೆಪ್ಪಿದ್ರು ಇಷ್ಟೊಂದು ಒಳ್ಳೆ ಫೋನ್ ಸಿಗ್ತಿರ್ಲಿಲ್ಲ. ಏನು? ಏನಿಲ್ಲ, ನಾನೇ ಸೆಲೆಕ್ಟ್ ಮಾಡಿದ್ರು ಇಂಥ ಒಳ್ಳೆ ಫೋನ್ ತಗೊಳಕ್ ಆಗ್ತಿರ್ಲಿಲ್ಲ ಅಂದೆ. ನಿಮ್ಮ ಹತ್ರ ಇದ್ದಿದ್ದ ಫೋನ್ ಅನಿಕಾ ಕಿತ್ಕೊಂಡ್ಲಲ್ಲ. ನೀವೆಲ್ಲಿದ್ದೀರಾ, ಏನ್ ಮಾಡ್ತೀರಾ ಅಂತ ಮಾತಾಡೋಣ ಅಂತ ಹೇಳಿದ್ರೆ ನಿಮ್ಮ ಹತ್ರ ಫೋನ್ ಇಲ್ಲ. ಅದಕ್ಕೆ ನಿಮ್ ಜೊತೆ ಯಾವಾಗ್ಲೂ ಕನೆಕ್ಟ್ ಆಗಿರ್ಬೋದು ಅಂತ ಫೋನ್ ಕಳಿಸ್ದೆ. ಥ್ಯಾಂಕ್ಸ್ ಮೇಷ್ಟ್ರೆ. ನನ್ನ ಮನ್ಸಿನ ಮಾತನ್ನ ನೀವ್ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ ಮನ್ಸು ನನಗಲ್ದೆ ಇನ್ಯಾರ ಗೊತ್ತಾಗ್ಬೇಕು ಹೇಳಿ? ರಿಷಿ ಸರ್ ನಂಗೆಲ್ಲ ಅಲ್ಲ. ನಾವ್ ಏಟೇ ದೂರ ಇದ್ರು ಒಬ್ರಿಗೊಬ್ರು ಮಾತಾಡ್ಲಿಲ್ಲ ಅಂದ್ರೆ ನಮ್ ಹೃದಯ ಒಂದೇ ತರ ಮಿಡಿತೈತೆ. ಹಲೋ, ಲೇ ಅಂಬಿ, ಏನೇ ಮಾಡ್ತಿದ್ಯಾ? ಆ ಮೇಷ್ಟ್ರು ಕಮ್ಲಿ ಅಂತ ನನ್ ಜೊತೆ ಮಾತಾಡ್ತಿದ್ದಾರೆ. ಇದು ಮೋಸ ಅಲ್ವಾ? ಅಯ್ಯೋ, ಮತ್ತೆ ಮಾಡ್ತಿದಾರಲ್ಲ. ಇಲ್ಲ ಅಂಬಿ, ಇದು ತಪ್ಪು. ಅಬ್ಬಾ, ಕಮ್ಲಿಗೆ ಫೋನ್ ಮಾಡೋಣ.
ಏನಂದ್ರೆ ನಾನು ನಿನ್ನ ಪ್ರೀತಿಸೋಕೆ ಕಾರಣ ಏನು ಅಂದ್ರೆ ನಿಂಗೆ ಗೊತ್ತಿಲ್ಲದೆ ನೀ ಮಾಡೋ ಸಣ್ಣ ಪುಟ್ಟ ಇಸ್ಲಿಗಳೇನಯ್ಯ. ನಾವ್ ಯಾರನ್ನ ಪ್ರೀತಿ ಮಾಡಿದ್ರೆ ನಾವು ಮೊದ್ಲಿಗಿಂತ ಇನ್ನೂ ಬೆಟರ್ ಆಗಕ್ಕೆ ಪ್ರಯತ್ನ ಪಡ್ತೀವಿ. ನಾನು ಹಂಗೆಯ ಪ್ರತಿ ಸಲ ಬೆಟರ್ ಆಯ್ತಾನೆ ಇವ್ನಿ. ನನ್ನ ಪ್ರಪಂಚನ ಬೆಟರ್ ಮಾಡಿದ್ದಕ್ಕೆ ಧನ್ಯವಾದ ಕಮಲಿ. ಐ ಲವ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಲ್ಲ ಕರೆಕ್ಟ್ ಆಗೇ ಹೇಳ್ಬಿಟ್ಟೆ. ಏನೇ ಹಳ್ಳಿ ಗುಗ್ಗು ನಂಗೆ ಇಂಗ್ಲಿಷ್ ಬರಕ್ಕಿಲ್ಲ ಅನ್ಕೊಂಡಿದ್ದೆ ತಾನೆ? 3 ವರ್ಷ ಓದಿವ್ನಿ, ಏನ್ ಸುಮ್ಕೆನಾ? ಎಲ್ಲ ನಮ್ ಕಮ್ಲಿ ಟ್ರೈನಿಂಗು. ಆದ್ರೆ ಈಗ ಅವಳಿಗೆ ಓದಕ್ ಆಯ್ತಿಲ್ಲ ಅನ್ನೋದೇ ಫೀಲಿಂಗು. ಏನ್ ಫೀಲ್ ಮಾಡ್ಕೋತಿದ್ಯಾ? ಇಲ್ವಾ ಮತ್ತೆ ನಮ್ಮ ಹುಡ್ಗ ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ. ಹೂ ಮತ್ತೆ. ನಿನ್ ಬಾಯ್ ಮುಚ್ಚೆ. ಇಷ್ಟೆಲ್ಲ ಮಾಡುವಾಗ ಇವಳಿಗೆ ಎಚ್ಚರನೇ ಇರ್ಲಿಲ್ವಾ? ಋಷಿ ಬರುವಾಗ ನನ್ನ ಕರಿಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಶಿವಪೂಜೆಲೆ ಕರಡಿ ಯಾಕೆ? ಋಷಿ ಸರ್ದು ಕಮ್ಲಿದು 1000 ನಡೀತೈತೆ. ನಿನ್ನನ್ ಯಾಕೆ ನಾನ್ ಕರಿಬೇಕು? ಹೋಗು ಹೋಗು, ನೀನಾಗೆ ಬರ್ತೀಯ, ಎಲ್ಲದನ್ನು ನೋಡ್ತೀಯ, ಹೊಟ್ಟೆ ಹುರ್ಕೊಂಡು ಹೋಯ್ತೀಯ. ಕಮ್ಲಿ, ನಿಂಗಿದೆಲ್ಲ ಇಷ್ಟ ಆಯ್ತೆ ನವಿ? ನನ್ನ ಲೈಫಲ್ಲೇ ನನ್ನ ಹುಟ್ಟಹಬ್ಬನೇ ಯಾರು ಹಿಂಗೆಲ್ಲ ಆಚರಣೆ ಮಾಡಿಲ್ಲ. ಆದ್ರೆ ಈ ಮೇಷ್ಟ್ರು ನನ್ಗೋಸ್ಕರ ಇಷ್ಟೊಂದೆಲ್ಲ ಮಾಡಿದಾರ. ಮೇಷ್ಟ್ರೆ, ನಿಮ್ ಪ್ರೀತಿ ನನ್ನ ಸೆಳೀತಾ ಇದೆ. ಈ ಕಮ್ಲಿ ಯಾಕೆ ಇವಾಗ ಫೋನ್ ಮಾಡಿದಾಳೆ? ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೈ ಲೈಫ್ ಬೆಟರ್. ಇಷ್ಟು ಉದ್ದ ಮೆಸೇಜ್ ಮಾಡಿದಾನೆ. ಅದನ್ನ ನಾನೇ ಅವಳಿಗೆ ಓದಿ ಹೇಳೋ ಹಾಗಾಯ್ತು. ಅಮ್ಮಮ್ಮ, ಇಂಥ ಬ್ಯಾಡ್ ಲಕ್ ಯಾರಿಗಾದ್ರೂ ಇರೋದನ್ನ ನೋಡಿದೀರಾ ನೀವು? ಹೋಗ್ಲಿ ಬಿಡು ಬೇಬಿ, ಬರೀ ಮೆಸೇಜ್ ತಾನೇ, ಇನ್ನೇನ್ ಮಾಡ್ಕೊಳ್ಳೋದಕ್ಕಾಗತ್ತೆ? ಆ ರಿಷಿನು ಅವಳ ತಾಳಕ್ ತಕ್ಕನ ಹಾಗೆ ಕುಣಿತಾ ಇದ್ದಾನಲ್ಲ. ಬರೀ ಮೆಸೇಜ್ ಅಲ್ಲ ಅಮ್ಮಮ್ಮ, ಅವನಿಲ್ಲಿ ಬಂದು ಅವಳ ರೂಮ್ನೆಲ್ಲ ಡೆಕೋರೇಟ್ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ದಾನೆ. ಅಲ್ಲ, ಅವಳ ತಾಳಕ್ ಕುಣಿಯೋದಿರ್ಲಿ, ಆಕ್ಚುಲಿ ನಾವ್ ಅವಳನ್ನ ಕರ್ಕೊಂಡು ಬಂದಿದ್ದು ನಮ್ ತಾಳಕ್ ಕುಣಿಯೋಕೆ. ಬಟ್ ನಮ್ಗೆ ಉಲ್ಟಾ ಹೊಡಿತಿದ್ದಾಳೆ. ನಾನ್ ಆಕ್ಚುಲಿ ಋಷಿ ಜೊತೆ ವ್ಯಾಲೆಂಟೈನ್ಸ್ ಸೆಲೆಬ್ರೇಟ್ ಮಾಡೋಣ ಅಂತಿದ್ರೆ ಅವನು ಅವಳಿಗೆ. I can't tolerate this, ಅಮ್ಮಮ್ಮ. This is so unfair. ಬೇಬಿ ಪ್ಲೀಸ್, ಹೀಗೆ ಕೂಗಾಡೋದ್ರಿಂದ ಏನು ಯೂಸ್ ಇಲ್ಲ. ಕಾಮ್ ಡೌನ್ ಪ್ಲೀಸ್. ನೋ ಅಮ್ಮಮ್ಮ, ನೀವ್ ನನ್ನ ಸಮಾಧಾನ ಮಾಡಕ್ ಬರ್ಬೇಡಿ. ನಾನಿಲ್ಲಿ ರಿಲ್ಯಾಕ್ಸ್ ಆಗಿ ಕಾಲ್ ಮೇಲೆ ಕಾಲ್ ಇಟ್ಕೊಂಡು ಸುಮ್ ಕೂತಿದ್ರೆ ಐ ಆಮ್ ವೆರಿ ಶ್ಯೂರ್ ಋಷಿ ಅವಳನ್ನ ಆಚೆ ಕರ್ಕೊಂಡು ಹೋಗ್ತಾನೆ ಅಂತ.
ಋಷಿ ಅವಳನ್ನ ಆಚೆ ಕರ್ಕೊಂಡು ಹೋಗಕ್ಕೆ ನಾನು ಬಿಡಲ್ಲ. ಅವನ ಜೊತೆ ಆಚೆ ಹೋಗ್ಬೇಕಾಗಿರೋದು ನಾನು ಮಾತ್ರ ಅಷ್ಟೇ. ಓಕೆ ಓಕೆ ಬೇಬಿ, ನೀನ್ ಅವನ ಜೊತೆ ಹೋಗ್ಬೇಕು ಅಂದ್ರೆ ಆ ಅಂಬಿಕಾ ರಿಷಿನ ಮೀಟ್ ಆಗ್ಬಾರ್ದು ಅಷ್ಟೇ. ಎಸ್. ಹೂನಾ ಇಲ್ವಾ? ಹ್ಞೂ ಸರ್. ಸಿಗುಮ ಎಲ್ಲಿ ಅಂತ ಹೇಳಿ ಸರ್. ಓಕೆ, ಹಾಗಾದ್ರೆ ಜಯನಗರ್. ಸರಿ ಸರ್, ಸಿಗುಮ. ಬಾಯ್ ಕಮಲಿ ಅವರೇ. ಐ ಲವ್ ಯು. ಬಾಯ್ ರಿಷಿ ಸರ್. ಅಂಬಿ ಯಾಕೆ ನಂತವ ಸುಳ್ಳು ಹೇಳಿದ್ಲು? ಏಯ್, ಏನ್ ಮಾಡ್ತಿದ್ಯಾ? ಏನೂ ಇಲ್ವಲ್ಲ, ಫೋನಲ್ಲಿ ಮಾತಾಡ್ತಿದ್ದೆ. ಓ, ಮಾತಾಡ್ತಿದ್ದ? ಸುಮ್ನೆ ಕಿವಿಯಲ್ಲಿ ಇಟ್ಕೊಂಡು ನಿಂತಿದ್ದೆ ಅನ್ನೋ. ಅದು ಏನೋ ಇಷ್ಟ ಇಲ್ದೆ ಕೇಳಿಸ್ಕೊತಿದ್ದಾಗಿತ್ತು. ಯಾರು ಫೋನಲ್ಲಿ? ಮೇಷ್ಟ್ರು. ಏನು ವ್ಯಾಲೆಂಟೈನ್ಸ್ ಡೇ ಪ್ಲಾನಾ? ನೀನೇನು ಮಾತಾಡ್ತಾನೆ ಇರ್ಲಿಲ್ಲ. ಓ, ಮೌನಂ ಸಮ್ಮತಿ ಅಂತಾರಲ್ಲ, ಅದನ್ನೇ ಫಾಲೋ ಮಾಡ್ತಿದ್ದ. ತಲೆ ತಿನ್ಬೇಡ, ಹೋಗು ಸುಮ್ಮನೆ. ಮೊದಲೇ ಉರ್ಕೊಂಡಿದ್ದೀನಿ ಇಲ್ಲಿ. ಉರ್ಕೋಬೇಕಾದವಳು ನಾನು. ಋಷಿ ಏನೋ ಪ್ಲಾನ್ ಮಾಡಿದಾನೆ ಅಲ್ವಾ? ಈವ್ನಿಂಗ್ ಎಲ್ಲಿ ಹೋಗಕ್ಕೆ? ಭಲೇ ಇದ್ದಾಳೆ. ಇವಳಿಗೇನ್ ಗೊತ್ತಾಯ್ತು? ಏನ್ ಹಾಗೆ ನೋಡ್ತಿದ್ಯಾ? ನಿಜ ಹೇಳು, ಏನ್ ಪ್ಲಾನ್? ಅದೆಲ್ಲ ಯಾಕೆ ನಿಂಗೆ? ಯಾಕಂದ್ರೆ ಈ ಮನೆಗೂ ಋಷಿಗೂ ನಿನಗೂ ಒಡತಿ ನಾನು. ನಾನ್ ಹೇಳ್ದಂಗೆ ನೀನ್ ಕೇಳ್ಬೇಕು. ಋಷಿ ಜೊತೆ ಹೊರಗೆ ಹೋಗ್ಬೇಕಾಗಿರೋದು ನೀನಲ್ಲ, ನಾನು. ಅರ್ಥ ಆಯ್ತಾ? ಇವತ್ತು ಸಂಜೆ ಡಿನ್ನರ್ ಹೋಗೋಣ. ಎಲ್ಲ ಅರೇಂಜ್ ಮಾಡಿದ್ದೀನಿ. ಸಿಗುಮ ಎಲ್ಲಿ ಅಂತ ಹೇಳಿ ಸರ್. ಹಾಗಾದ್ರೆ ಜಯನಗರ್. ಸರಿ ಹೊಡ್ತಿ, ನೀನೇ ಹೋಗು. ವಾಟ್? ಅಷ್ಟು ಈಸಿಯಾಗಿ ಬಿಟ್ಕೊಟ್ಯಾ? ಇದ್ರಲ್ಲಿ ಬಿಟ್ಕೊಡಕ್ಕೇನಿದೆ, ನೀನೇ ಹೋಗು. ಎಲ್ಲಿ ಪ್ಲಾನ್ ಮಾಡಿದ್ದಾನೆ? ಯಾವ್ದಾದ್ರು ಹೋಟೆಲ್? ನೋ, ಥಿಯೇಟರ್, ಮಾಲ್? ಅದು ಜಯನಗರ್. ವಿಜಯನಗರ. ಅದೇ ಅದ್ ಯಾವ್ದೋ ಜಾಗ ಹೇಳ್ದ. ವಿಜಯನಗರ? ಹಾ, ಅಲ್ಲೇ ಯಾವ್ದೋ ಹೋಟೆಲ್. ಏರಿಯಾ ಹೇಳಿದ್ಯಲ್ಲ, ಅಷ್ಟೇ ಸಾಕು. ಎಲ್ಲ ನಾನ್ ನೋಡ್ಕೋತೀನಿ. ಥ್ಯಾಂಕ್ ಯು ಅಂಬಿ. ಹಲೋ ಕಮಲಿ. ಯಾಕವಿ ನಂತವ ಸುಳ್ಳು ಹೇಳ್ದೆ? ಸುಳ್ಳ? ಅದ ಏನಿಲ್ಲ ಕಮಲಿ, ನಾನ್ ಮಲ್ಗಿದ್ದೆ, ಡೆಕೋರೇಷನ್ ಎಲ್ಲ ನೋಡಿರ್ಲಿಲ್ಲ, ಇವಾಗ ನೋಡ್ದೆ. ಓ ಹೌದಾ? ತೆಪ್ಪಾಗಿ ತಿಳ್ಕೊಂಬಿಟ್ಟೆ, ಸಾರಿ. ಇರ್ಲಿ. ಮೇಷ್ಟ್ರು ಮತ್ತೆ ಫೋನ್ ಮಾಡಿದ್ರು.
ಹೌದಾ ಯೋನಂತೆ ಅದು ಜಯನಗರ್ ಬೇಡ ವಿಜಯನಗರಲ್ಲೇ ಸಿಗೋಣ ಅಂತ ಹೇಳಿದ್ರು. ಅದಕ್ಕೆ ನೀನು ಅಲ್ಲಿಗೆ ಹೋಗ್ಬಿಡು. ಇದೇನು ದಿಢೀರಂತ ದಿಟ್ವಾಗ್ಲೂ ವಿಜಯನಗರ ಅಂದ್ರ? ನಾನ್ ಯಾಕೆ ನಿಂಗ್ ಸುಳ್ಳು ಹೇಳಿ? ಸರಿ ಅಂಬಿ, ಥ್ಯಾಂಕ್ಸ್. ನಾನು ಅಲ್ಲಿಗೆ ಹೋಯ್ತೀನಿ. ಬಾಯ್. ಬಾಯ್ ಬಾಯ್, ಹುಷಾರು. ಹೆಂಗೋ ಈ ಕಮ್ಲಿ ಮತ್ತೆ ಅನಿತನ್ನ ದಾರಿ ತಪ್ಸಾಯ್ತು. ಅವರಿಬ್ರು ಜಯನಗರಕ್ಕೆ ಬರಲ್ಲ, ಆದ್ರೆ ನಾನು ಹೋಗ್ಬೇಕಲ್ಲ. ಹೆಂಗ್ ಹೋಗೋದು? ಈ ಕಾಮಿನಿ ಬೇರೆ ಕಾಲ್ ಕಾಯ್ತಾ ಕೂತಿದ್ದಾಳೆ. ಕಮಲಿ, ಇಲ್ಲಿ ಏನವಿ ಮಾಡ್ತಾ ಇದ್ಯಾ? ನಿಂಗೆ ನಂಗೊಂದು ಚಿಕ್ಕ ಹೆಲ್ಪ್ ಮಾಡ್ತೀಯಾ? ಏನು? ಈ ಮಿನಿನ ಹೆಂಗಾರು ಮಾಡಿ ಆಚೆ ಕರ್ಕೊಂಡು ಹೋಗ್ತೀಯಾ? ಯಾಕವಿ? ನೀನ್ ಕರ್ಕೊಂಡೋಗು, ಆಮೇಲೆ ಹೇಳ್ತೀನಿ. ಸರಿ, ನಾನು ನೋಡ್ಕೋತೀನಿ. ಕಾಮಿನಿ ಅವ್ರೆ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ತವ ಚಿನ್ನದ ನಾಣ್ಯ ಬಿದ್ದಿತ್ತು. ನಿಮ್ದಾ? ಚಿನ್ನದ ನಾಣ್ಯನಾ? ಹೌದು. ಅಯ್ಯ, ನಿಮ್ದೇನಾಗಿರಕ್ಕಿಲ್ಲ ಬಿಡಿ. ನಿಂತ್ಕೋ, ನಂದೇ ನಿಂಗೆ ಅದು. ಎಷ್ಟು ದಿವಸದಿಂದ ಹುಡುಕ್ತಾ ಇದ್ದೆ, ಅಲ್ಲಿದ್ಯಾ? ಹೌದು, ಅಲ್ಲೇ ಐತೆ, ಬನ್ನಿ ತೋರಿಸ್ತೀನಿ. ಒಳ್ಳೆವಳು ನೀನು. ಸೋಡಾ ಬುಡ್ಡಿ ಇದ್ದಿದ್ರಿಂದ ಹೆಂಗೋ ಆ ಮಿನಿಮಿನಿಯಿಂದ ತಪ್ಪಿಸ್ಕೊಂಡೆ. ಆದ್ರೆ ಈಗ ಟೈಮ್ ಬಿಡಿ ಲೇಟ್ ಆಗೋಗಿದ್ಯಲ್ಲ, ಏನ್ ಮಾಡೋದು? ಅಣ್ಣ, ಒಂಚೂರು ಅರ್ಜೆಂಟ್ ಇದೆ, ಒಂದ್ ಸ್ವಲ್ಪ ಡ್ರಾಪ್ ಮಾಡ್ತೀಯಾ? ಏನಮ್ಮ ಹಿಂಗಾಟ ಬರ್ತೀಯಲ್ಲ? ಜಯನಗರಕ್ಕೆ ನಡಿಗುರು. ಏನಮ್ಮ ಹಿಂಗ ಅವಾಜ್ ಆಗ್ತೀಯಾ? ಓಯ್, ನಿಂಗೆ ಅಂಬರೀಷ್ ಅಣ್ಣ ಅಂದ್ರೆ ಇಷ್ಟ ತಾನೆ? ಓ, ತುಂಬಾ ತುಂಬಾ ಇಷ್ಟ. ನಂಗೂ ಅಂಬಿ ಅಣ್ಣ ಅಂದ್ರೆ ಪ್ರಾಣ. ಒಂದ್ ಫ್ಯಾನ್ಗೆ ಇನ್ನೊಂದ್ ಫ್ಯಾನ್ ಹೆಲ್ಪ್ ಮಾಡಲ್ವಾ ಗುರು? ಹಾ, ಸರಿ ಸರಿ, ಹತ್ತು. ನಡಿ ಹೋಗೋಣ. ಋಷಿ ಈಗಾಗ್ಲೇ ಬಂದಿರ್ತಾನ? ಇನ್ನ 5 ಮಿನಿಟ್ಸ್ ಇದೆ, ಬಂದಿರ್ಬೋದು. ರಿಷಿ ಸರ್ ಬಂದಿದ್ರೆ ಇಷ್ಟೊತ್ತಿಗೆ ನನ್ಗೋಸ್ಕರ ಕಾಯ್ಬೇಕಿತ್ತು. ಇನ್ನ ಬಂದಿಲ್ಲ ಅನಿಸ್ತೈತೆ. ಸರ್, ಸ್ಯಾನ ದಿವಸ ಆದ್ಮ್ಯಾಕೆ ನಿಮ್ಮನ್ನ ನೋಡ್ತೀನಿ. ನನ್ನ ಎದೆ ಬಡಿತ ಹೆಚ್ಚಾಯ್ತೈತೆ ಸರ್. ಒಳಗೆ ನನ್ನ ಇರ್ಬೋದಾ? ಅದೇ ಸರಿ, ಒಳ್ಕೋಗಿ ನೋಡುಮ.
ಏಯ್ ಓಕೆ ಅಲ್ವಾ? ಕಾರ್ ಸರಿಯಾಗಿ ಪಾರ್ಕ್ ಮಾಡಿದ್ಯಲ್ಲ, ಓಕೆನಾ? ಏಯ್ ನಾನು ಓಕೆ ಅಲ್ವಾ ಅಂತ ಕೇಳ್ತಿರೋದು. ನೀನ್ ಓಕೆನಾ ಇಲ್ವಾ ಅಂತ ನನಗೇನ್ ಗೊತ್ತು? ರಚನಾ, ನಾನು ನೋಡೋದಕ್ಕೆ ಓಕೆ ಅಲ್ವಾ? ಅಪ್ಪ ಪುಣ್ಯಾತ್ಮ, ನೀನು ಕಮಲಿ ರಿಲೇಶನ್ಶಿಪ್ ಅಲ್ಲಿ ಇದ್ದು ಈಗಾಗ್ಲೇ 3 ವರ್ಷ ಆಯ್ತು. ಆದ್ರೂ ಇನ್ನೂ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗಾಗಿದೆ. ಗ್ರೇಟ್ ಕಣೋ ಅಣ್ಣ ನೀನು. ಪ್ರೀತಿ 1 ತಿಂಗಳಿಗೆ ಎಕ್ಸೈಟ್ಮೆಂಟ್ ಕಳ್ಕೊಳ್ಳೋ ಕಾಲದಲ್ಲಿ ಇನ್ನು ನೀನ್ ಹುಡುಗಿ ನೋಡೋ ಪ್ರತಿ ಸರಿನೂ ಫಸ್ಟ್ ಟೈಮ್ ಹೋಗೋಕ್ ಫೀಲ್ ಆಗ್ತಿಯಲ್ಲ, ಆಹಾ ಸೂಪರ್ ನೀನು.